ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 2 ನಿರ್ವಹಣೆಯ ತತ್ವಗಳು. ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಬಹುಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಅಧ್ಯಾಯ 8 ಅಂಕದ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ. 1 ಅಂಕ, 2 ಅಂಕ ಹಾಗೂ 4 ಅಂಕದ ಪ್ರಶ್ನೆಗಳನ್ನ ಕೇಳುವಂಥದ್ದು. ಅದರಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 1 ಅಂಕ ಡೈರೆಕ್ಟ್ ಕ್ವಶನ್ ಆಗಿರ್ಬೋದು. ಎಲ್ಲ ಒಂದು ಕಾನ್ಸೆಪ್ಟ್ ಅಂಡರಲ್ಲಿ ಬರುವಂಥ ಚಾನ್ಸಸ್ಸು ತುಂಬಾನೇ ಇರುತ್ತೆ. ಹಾಗಾಗಿ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಕ್ವಶನ್ಸಿಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಈ ಹಿಂದೆ ಚಾಪ್ಟರ್ 1 ಏನಿದೆ, ಅಧ್ಯಾಯ 1, ಅಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಕಾರಣ ಪ್ರತಿಯೊಂದು ಅಧ್ಯಾಯದಲ್ಲೂ 1 ಅಂಕದ ಪ್ರಶ್ನೆಗಳನ್ನ ನೀವು ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡು ಕ್ಲೀನ್ ಆಗಿ ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು. ಮೊದಲ ಪ್ರಶ್ನೆ, ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ನಾವು ನಿರ್ವಹಣೆಯ ತತ್ವಗಳ ಲಕ್ಷಣಗಳನ್ನು ಓದಿರ್ತೀವಿ ಮಕ್ಕಳೇ. ಆ ಲಕ್ಷಣಗಳಲ್ಲಿ ನಿರ್ವಹಣೆಯ ತತ್ವಗಳು ಸಾರ್ವತ್ರಿಕವೂ ಹೌದು, ನಮನೀಯವೂ ಹೌದು, ವರ್ತನಾಶೀಲವೂ ಹೌದು, ಸಂಪೂರ್ಣ ಆಗಿರುವುದಿಲ್ಲ. ಹಾಗಾಗಿ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ, ಸಂಪೂರ್ಣ. ಸರಿಯಾದ ಉತ್ತರ ಸಂಪೂರ್ಣ ಆಗಿರುತ್ತೆ. ಓಕೆ. ಎರಡನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ 4 ಆಪ್ಷನ್ ಇದೆ. ನಿರ್ವಹಣೆಯ ತತ್ವಗಳನ್ನು ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ ಅಂತ ಬರಿಬೇಕು. ಇದು ಸರಿಯಾದ ಉತ್ತರ. ಬಹುಮುಖ್ಯವಾಗಿ ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು. ಮೂರನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳು ಮಹತ್ವದ್ದಾಗಿದೆ. ಏಕೆಂದರೆ ಅದಕ್ಕೆ ಒಂದು ಕಾರಣ ಬೇಕು. ನಿರ್ವಹಣೆಯ ತತ್ವಗಳು ಅತ್ಯಂತ ಮಹತ್ವದ್ದು. ಕಾರಣ ಏನು ಅಂತ ಹೇಳಿದ್ರೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಇದೇ ಮೇಯ್ನು. ಅತ್ಯುತ್ತಮ ಬಳಕೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯಿಂದ ನಿರ್ವಹಣೆಯ ತತ್ವಗಳು ಮಹತ್ವದ್ದು ಅಂತ ಅನಿಸಿಕೊಂಡಿದೆ. ನೆಕ್ಸ್ಟು 4ನೇದು, ಹೆನ್ರಿ ಫಯಾಲ್ ಡ್ಯಾಶ್ ಆಗಿದ್ದರು ಅಂತ ಕೇಳಿದ್ದಾರೆ. ಸೊ ಇವರು ಸಾಮಾನ್ಯ ತತ್ವಗಳ ತಂದೆ, ಫಾದರ್, ಪಿತಾಮಹ ಅಂತ ಕರಿತೀವಲ್ವಾ. ಆದರೆ ಇಲ್ಲಿ ಆ ಕಾನ್ಸೆಪ್ಟ್ ಏನೂ ಕೊಟ್ಟಿಲ್ಲ. ಹೆನ್ರಿ ಫಯಾಲ್ ರವರು ಡ್ಯಾಶ್ ಆಗಿದ್ದರು ಅಂತ ಕೊಟ್ಟಿದ್ದಾರೆ. ಅವರ ಕೆಲಸದ ಬಗ್ಗೆ ಸಂಬಂಧಪಟ್ಟಿದ್ದು. ಹೆನ್ರಿ ಫಯಾಲ್ ರವರು ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಓಕೆನಾ ಮಕ್ಕಳೇ. ನೆಕ್ಸ್ಟ್ 5th ಒನ್, ಶ್ರಮ ವಿಭಜನೆ. ಈ ತತ್ವವನ್ನು ಯಾವ ಒಂದು ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಫಯಾಲ್ ರವರ 14 ತತ್ವಗಳನ್ನು ನೀವು ಓದಿರ್ತೀರಿ. ಅದರಲ್ಲಿ ಮೊದಲ ತತ್ವ ಶ್ರಮ ವಿಭಜನೆ ಆಗಿರುತ್ತೆ. ಶ್ರಮ ವಿಭಜನೆ ಏನಂತ ಸೂಚನೆ ಕೊಡುತ್ತೆ, ಅಥವಾ ಶ್ರಮ ವಿಭಜನೆಯ ಅರ್ಥ ಏನು ಅಂತ ಹೇಳಿದ್ರೆ, ಕೆಲಸವನ್ನ ಸಣ್ಣ ಕಾರ್ಯಗಳಾಗಿ ವಿಭಜನೆ ಮಾಡುವುದು. ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು, ಇದು ಶ್ರಮ ವಿಭಜನೆಯ ಒಂದು ಅರ್ಥ. ಓಕೆ. ಅವ್ರ ಕ್ವಶನ್ನ ಹಾಗೆ ಕೇಳಿರೋದು. ಫಯಾಲ್ ರವರ ಮೊದಲ ತತ್ವ ಏನಂತ ಅರ್ಥ ಕೊಡುತ್ತೆ ಅಂತ 4 ಆಪ್ಷನ್ ಅಲ್ಲಿ ಎ ಸರಿಯಾದ ಉತ್ತರ. 6ನೇದು, ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವನು ಯಂತ್ರಗಳು, ಸಲಕರಣೆಗಳು, ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಅಥವಾ ಇರಿಸುತ್ತಾಳೆ. ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಿಂದ ಯಾರ ಕೆಲಸವನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ಯಾಂಗ್ ಬಾಸ್. ಇದು ಕೂಡ ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಸಿ, ಗ್ಯಾಂಗ್ ಬಾಸ್. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ನಿರ್ವಹಣೆ ತತ್ವವು ಟೇಲರ್ ಅವರಿಂದ ಕೊಡಲ್ಪಟ್ಟಿರುವುದಿಲ್ಲ? ನಿಮಗೆ ಟೇಲರ್ ಅವರ 4 ತತ್ವಗಳು ಗೊತ್ತು, ಫಯಾಲ್ ರವರ 14 ತತ್ವಗಳು ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಅವ್ರ ಕ್ವಶನ್ ಏನು ಕೇಳಿದ್ದಾರೆ, ಟೇಲರ್ ರವರಿಂದ ಕೊಡಲ್ಪಟ್ಟಿರುವುದಿಲ್ಲ ಅಂದರೆ ಟೇಲರ್ ಕೊಟ್ಟಿಲ್ಲ, ಟೇಲರ್ ತತ್ವ ಯಾವುದು ಅಲ್ಲ ಕೇಳಿದ್ದಾರೆ. ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲಾಗಿರ್ಬೋದು, ಸಹಕಾರ ಪ್ರತ್ಯೇಕತಾವಾದವಲ್ಲ ಆಗಿರ್ಬೋದು, ಸಾಮರಸ್ಯ ವಿರೋಧವಲ್ಲಾಗಿರ್ಬೋದು, ಇದು 3 ಕೂಡ ಟೇಲರ್ ಅವರ ತತ್ವ. ಇಲ್ಲಿ ಶ್ರಮ ವಿಭಜನೆ ಅಂತ ಏನಿದೆ, ಇದು ಫಯಾಲ್ ರವರ ತತ್ವಗಳು. ಹಾಗಾಗಿ ಸಾಮಾನ್ಯ ತತ್ವಗಳು, ಫಯಾಲ್ ರವರ ಸಾಮಾನ್ಯ ತತ್ವಗಳು. ಹಾಗಾಗಿ ಸರಿಯಾದ ಉತ್ತರ ಶ್ರಮ ವಿಭಜನೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು. ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಧಾನ ಅಧ್ಯಯನ. ಆಪ್ಷನ್ ಡಿ, ವಿಧಾನ ಅಧ್ಯಯನ. ಓಕೆನಾ. 9ನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸಿದೆ? ನೋಡಿ, ಮಾನಸಿಕ ಕ್ರಾಂತಿ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಮಾನಸಿಕ ಕ್ರಾಂತಿ ಎಂದರೇನು ಅಂತ ಕೇಳ್ತಾರೆ. ಮೆಂಟಲ್ ರೆವಲ್ಯೂಷನ್ ವೆರಿ ಇಂಪಾರ್ಟೆಂಟು. ಇಲ್ಲಿ ಬೇರೆ ಆಪ್ಷನ್ ನೋಡೋದೇ ಬೇಡ, ಆಪ್ಷನ್ ಏನೇ ಇದಕ್ಕೆ ಸರಿಯಾದ ಉತ್ತರ. ಮೆಂಟಲ್ ರೆವಲ್ಯೂಷನ್, ಮಾನಸಿಕ ಕ್ರಾಂತಿ ಅಂತ ಹೇಳಿದ್ರೆ ಅದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು. ಇದು ಸರಿಯಾದ ಉತ್ತರ. ಹಾಗಾಗಿ ಮುಂದಿನ ಆಪ್ಷನ್ ನಾನು ನೋಡಿಲ್ಲ, ಸರಿಯಾದ ಉತ್ತರ ಇದೇ ಆಗಿರಬೇಕು. ಅಥವಾ ಮನೋಭಾವನೆಗೆ ಸಂಬಂಧಪಟ್ಟಂತೆ ಬದಲಾವಣೆಯಾಗುವುದು
ಯಾವುದು ಅಂತ ಕೇಳಿದ್ರು ಮಾನಸಿಕ ಕ್ರಾಂತಿ. ಮಾನಸಿಕ ಕ್ರಾಂತಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಅದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು. ಈ ರೀತಿಯಾಗಿ ಆಪೋಸಿಟ್ ಉಲ್ಟಾ ಪಲ್ಟಾ ನಿಮಗೆ ಗೊತ್ತಿರಬೇಕು. ಓಕೆ, ಮುಂದಿನ ಪ್ರಶ್ನೆ 10ನೇದು, ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲ ಗುರಿ ಅಂತ ಕೇಳಿದ್ದಾರೆ. ಕಾರ್ಯಾತ್ಮಕ ಕಾರ್ಯಾಚರಣೆಯ ಮೂಲ ಗುರಿ, ಇದಕ್ಕೆ ಸರಿಯಾದ ಉತ್ತರ ಸಿ, ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಪ್ರತ್ಯೇಕಿಸುವುದು. ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಪ್ರತ್ಯೇಕಿಸುವುದು, ಇದು ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲ ಗುರಿ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ನಿವಾರಿಸಿ ಬರಿಬೇಕು. ಡ್ಯಾಶ್ ರವರನ್ನು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. FW ಟೇಲರ್ ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೊಂಡು ಬರಿಬೇಕು. FW ಟೇಲರ್ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಕೂಡ ಕೇಳ್ತಾರೆ, ಎರಡರಲ್ಲಿ ಒಂದು ಇಂಪಾರ್ಟೆಂಟು. ಇದಕ್ಕೆ ಸರಿಯಾದ ಉತ್ತರ ಹೆನ್ರಿ ಫಯಾಲ್. ಇದು ಕೂಡ ಇಲ್ಲೇ ಬರೆದಿರ್ತೀನಿ ಒಟ್ಟಿಗೆ, ಒಂದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಒಟ್ಟಿಗೆ ಹೇಳಿದ್ರೆ ನೆನಪಿರುತ್ತೆ. ಹೆನ್ರಿ ಫಯಾಲ್ ರವರನ್ನ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. FW ಟೇಲರ್ ಅವರನ್ನ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಎರಡನೇ ಪ್ರಶ್ನೆ ನೋಡಿ, ನಿರ್ವಹಣೆಯ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾದ ಹೊಸ ತಂತ್ರ ಡ್ಯಾಶ್ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆಯಲ್ಲ, ಜಸ್ಟ್ ಇನ್ ಟೈಮ್. ಜಸ್ಟ್ ಇನ್ ಟೈಮ್ ಸರಿಯಾದ ಉತ್ತರ. ಮೂರನೇದು, ಒಂದು ಕೆಲಸವನ್ನು ಮುಗಿಸುವಲ್ಲಿ ಬಯಸುವ ವಿಶ್ರಾಂತಿ ಮಧ್ಯಂತರಗಳ ಪರಿಮಾಣ ಮತ್ತು ಪುನರಾವರ್ತನವನ್ನು ಡ್ಯಾಶ್ ಎಂದು ನಿರ್ಧರಿಸುತ್ತದೆ ಅಂತ ಕೇಳಿದ್ದಾರೆ. ಫ್ಯಾಟಿಗ್ ಸ್ಟಡಿ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಆಯಾಸ ಅಧ್ಯಯನ. ಇದು ಸರಿಯಾದಂತಹ ಉತ್ತರ, ಆಯಾಸ ಅಧ್ಯಯನ. ನೆಕ್ಸ್ಟು 4ನೇ ಪ್ರಶ್ನೆ, ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಪರಸ್ಪರರೆಡೆಗಿನ ಮನೋಭಾವನೆಯ ಸಂಪೂರ್ಣ ಬದಲಾವಣೆಯನ್ನು ಡ್ಯಾಶ್ ಎನ್ನುವರು. ಸಂಪೂರ್ಣ ಬದಲಾವಣೆಯನ್ನು ಡ್ಯಾಶ್ ಎನ್ನುವರು. ಮನೋಭಾವನೆ ಅಂತ ಇಲ್ಲಿ ಬಂದಿದೆ. ಮನೋಭಾವನೆಯ ಸಂಪೂರ್ಣ ಬದಲಾವಣೆ ಅಂತ ಹೇಳಿದ್ರೆ ಅದೇನಂತ ಅರ್ಥ? ಮಾನಸಿಕ ಕ್ರಾಂತಿ ಕೊಟ್ಟಿದ್ದಾರೆ. ಮೆಂಟಲ್ ರೆವಲ್ಯೂಷನ್, ಮಾನಸಿಕ ಕ್ರಾಂತಿ ಸರಿಯಾದ ಉತ್ತರ. ನೆಕ್ಸ್ಟು ಹೆನ್ರಿ ಫಯಾಲ್ದಾಗಿದೆ. ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದನೆ ಮಾಡುತ್ತದೆ ಅಂತ ಹೇಳಿದ್ರೆ, ಇದು ಫಯಾಲ್ ರವರ ಸಾಮಾನ್ಯ ನಿರ್ವಹಣೆಗಳಲ್ಲಿ ಒಂದಾದಂತಹ ಕ್ರಮ ಅದೇನಿದೆ ಅದರ ಒಂದು ಅರ್ಥವನ್ನು ಕೊಡುತ್ತೆ. ಕ್ರಮ ಅಂತ ಹೇಳಿದ್ರೇನೆ ಪ್ರತಿಯೊಂದಕ್ಕೂ ಒಂದು ಸ್ಥಳ ಇರಬೇಕು, ಅದು ಸರಿಯಾದ ಸ್ಥಳದಲ್ಲಿ ಇರಬೇಕು ಅನ್ನೋದು ಆಗಿರುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಲ್ಲಿ ಕೊಟ್ಟಿರ್ತಾರೆ ಈ ಕಡೆ ಕ್ವಶನ್ಸು, ಆ ಕಡೆ ಇರುವಂಥ ಆನ್ಸರ್ಗೆ ಸರಿಯಾಗಿ ಮ್ಯಾಚ್ ಮಾಡಿ ಬರಿಬೇಕು. FW ಟೇಲರ್ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಕರೆಕ್ಟಾಗಿ ನೋಡ್ಕೊಳ್ಳಿ, FW ಟೇಲರ್ ಕಾರ್ಯಾಧಾರಿತ ಕೂಲಿ ಪದ್ಧತಿ. ನೆಕ್ಸ್ಟು ಸಮಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಸಮಯ ಅಧ್ಯಯನ ಸುಸ್ಪಷ್ಟವಾಗಿ ವಿವರಿಸಲ್ಪಟ್ಟ ಕೆಲಸದ ಶಿಷ್ಟ ಸಮಯ. ಓಕೆನಾ? ನೆಕ್ಸ್ಟು 3ನೇದು ರೀಪೇರ್ ಬಾಸ್ ಅಂತ ಕೇಳಿದರೆ. ಸೊ ರೀಪೇರ್ ಬಾಸಿಗೆ ಸರಿಯಾದ ಉತ್ತರ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, 3ನೇದು. 4ನೇದು ಕಿರಣ್ ಮಜುಮ್ದಾರ್ ಶಾ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಯೋಕಾನ್, 4ನೇದು. ನೆಕ್ಸ್ಟು 5ನೇದು ಏಕರೂಪ ನಿರ್ದೇಶನ ಅಂತ ಕೇಳಿದರೆ. ಏಕರೂಪ ನಿರ್ದೇಶನ ಅಂತ ಹೇಳಿದ್ರೆ ಒಬ್ಬ ನಾಯಕ ಒಂದು ಯೋಜನೆ, 5ಕ್ಕೆ ಸರಿಯಾದ ಉತ್ತರ. ಸಂಘಭಾವನೆ ಅಂತ ಕೇಳಿದರೆ, ಸಂಘಭಾವನೆ ಅಂತ ಹೇಳಿದ್ರೆ ಗುಂಪು ಸ್ಫೂರ್ತಿ, 6ನೇದು ಗುಂಪು ಸ್ಫೂರ್ತಿ. ಸೊ ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಬರುವಂತಹ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳನ್ನು ಯಾವ್ದು ಕೇಳಿದ್ದಾರೆ ಅನ್ನೋದನ್ನು ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿರುವಂತಹ 1 ಅಂಕದ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. 1 ಅಂಕದ ಪ್ರಶ್ನೆಗಳನ್ನ ಇಷ್ಟು ಕೇಳಿದ್ದಾರೆ. ಅದೇ ರೀತಿಯಾಗಿ 2 ಅಂಕದ ಪ್ರಶ್ನೆಗಳು. ಸಾಮಾನ್ಯವಾಗಿ ಈ ಹಿಂದೆ ನಾವೇನು ಪ್ರಶ್ನೆಗಳನ್ನ ಕೊಟ್ಟಿದ್ವಿ ಅದೇ ಪ್ರಶ್ನೆಗಳಿದೆ, ಕೆಲವೊಂದು ಪ್ರಶ್ನೆಗಳು ಚೇಂಜ್ ಆಗಿದೆ ಅಷ್ಟೇ. ನೆಕ್ಸ್ಟು ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 8 ಅಂಕದ ಪ್ರಶ್ನೆಗಳು ಕೇಳೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. 4 ಅಂಕದ ಪ್ರಶ್ನೆಗಳು ಟೋಟಲ್ ಆಗಿ 8 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ 8ನೇ ಪ್ರಶ್ನೆ ಇದೆಯಲ್ಲ, ಈ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಸು ಈ ರೀತಿ ಇದೆ. ಕಾರಣ ಈ ರೀತಿಯಾಗಿ ಹೋದ ವರ್ಷ 3ನೇ ಅಧ್ಯಾಯದಲ್ಲಿ ವ್ಯವಹಾರ ಪರಿಸರ ಏನಿದೆ ಅದರಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಯಾವ ಪರಿಸರ ಅಂತ. ಈ ಸಲ ಅದು ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ ಪ್ರಶ್ನೆ, ಈ ರೀತಿ ಕೇಳುವಂಥ ಚಾನ್ಸಸ್ ಇದೆ. ಇದು ಬಿಟ್ಟರೆ ಸಾಮಾನ್ಯ ನಿರ್ವಹಣೆ ಆಗಿರಬಹುದು ಅಥವಾ ವೈಜ್ಞಾನಿಕ ನಿರ್ವಹಣೆ ಆಗಿರಬಹುದು ಅಥವಾ ನಿರ್ವಹಣೆಯ ತತ್ವಗಳಾಗಿರಬಹುದು, ಇದೆಲ್ಲವೂ ಕೂಡ ನಿರ್ವಹಣೆಯ ಪ್ರಾಮುಖ್ಯತೆ ಆಗಿರಬಹುದು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆನೇ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಉತ್ತರಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮೇಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ತುಂಬಾ ಇಂಪಾರ್ಟೆಂಟು. ಮೊದಲ 20 ಅಂಕಗಳನ್ನ ನೀವು ತಗೊಳ್ಬೇಕು.
ಮಾಡಬೇಕು ಅಂತ ಹೇಳಿದರೆ, ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ವ್ಯವಹಾರ ಪರಿಸರ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಇದೇ ರೀತಿ ಬಹುಮುಖ್ಯ ಪ್ರಶ್ನೆಗಳು ಯಾವ್ದ್ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.